ಬೆಣ್ಣೆ ದೋಸೆ ನಗರಿ ದಾವಣಗೆರೆಯಲ್ಲಿ ಉಪಚುನಾವಣೆ ಕಾವು ಏರತೊಡಗಿದೆ. ಕಾಂಗ್ರೆಸ್ ಭದ್ರಕೋಟೆ ಎಂದೇ ಬಿಂಬಿತವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಗೆಲುವಿನ ರಣತಂತ್ರ ಹೆಣೆಯುತ್ತಿದ್ದರೆ, ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಬಂಡಾಯದ ಹೊಗೆ ಕಾಣಿಸಿಕೊಂಡಿದೆ. ಹಾಗಿದ್ರೆ ಕಾಂಗ್ರೆಸ್ನ ಬಂಡಾಯದ ಬಿಸಿ ಹೇಗಿದೆ ಅಂತೀರಾ? ಇಲ್ಲಿದೆ ನೋಡಿ. ಕೈ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ಉಮೇದುವಾರಿಕೆ ಸಲ್ಲಿಕೆ. ಸಮರ್ಥ್ಗೆ ಟಾಂಗ್ ಕೊಡಲು 4-5 ಮಂದಿ ಅಲ್ಪಸಂಖ್ಯಾತರು ಅಖಾಡಕ್ಕೆ. ಉಪಚುನಾವಣೆ ಕದನ ಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಖಚಿತ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ 3ನೇ ತಲೆಮಾರು ಅಧಿಕೃತವಾಗಿ ರಾಜಕೀಯ ಅಖಾಡಕ್ಕೆ ಧುಮುಕಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವ ಮೂಲಕ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಿಚಾರ ಇನ್ನೂ ಬಗೆಹರಿದಿಲ್ಲ. ಇದುವರೆಗೂ ದಾವಣಗೆರೆ ದಕ್ಷಿಣಕ್ಕೆ ಇವರೇ ಅಧಿಕೃತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುದ್ರೆ ಒತ್ತಿಲ್ಲ. ಆದರೂ ಸಮರ್ಥ ಶಾಮನೂರು, ನನಗೆ ಬಿ ಫಾರ್ಮ್ ಸಿಗೋ ವಿಶ್ವಾಸ ಇದೆ, ಜನರ ಆಶೀರ್ವಾದ ಇದೆ, ಹಾಗಾಗಿ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಶಾಮನೂರು ಕುಟುಂಬ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಮುಂದುವರೆಸಲು ಸಮರ್ಥನನ್ನ ಕಣಕ್ಕಿಳಿಸಿದೆ. ಈ ಬಾರಿ ಕ್ಷೇತ್ರ ಬಿಟ್ಟು ಕೊಟ್ಟರೆ ವಾಪಸ್ ಪಡೆಯುವುದು ಕಷ್ಟ ಎಂದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಲಾಭಿ ಮಾಡುತ್ತಿದ್ದಾರೆ. ಹೈಕಮಾಂಡ್ನಿಂದ ಬಿ ಫಾರ್ಮ್ ಕೈ ಸೇರುವ ಮೊದಲೇ ಸಮರ್ಥ ಅಖಾಡಕ್ಕಿಳಿದಿರುವುದು ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದೆ. ಇಲ್ಲ, ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತದೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಸಂಕೇತ. ಹ್ಞೂ ರೀ, ಸಿಗುವ ಭರವಸೆ ಮೇಲೆ ಕ್ಷೇತ್ರವನ್ನು ನೀವು ಪ್ರತಿನಿಧಿಸೋಕೆ ಹೊರಟಿದ್ದೀರಾ. ಸೊ ಏನು ಕನಸಿದೆ ಸರ್? ನಮ್ಮ ತಾತಾರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸ ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನ ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ, ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಅಪ್ಪಾರ ಸ್ಥಾನದಲ್ಲಿರೋರು ಒಬ್ಬ ವ್ಯಕ್ತಿನ ಕಳ್ಕೊಂಡಂಗಾಗಿತ್ತು. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನ. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಡ್ಕೊಂತಾರೆ, ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕೊತಾ ಇರ್ತೀವಿ ಅಂತ. ಎಲ್ಲ 5 ಜನ ಒಳಗಡೆ ಸರ್ ಇದು, ಆದರೆ ನೀವು ಬರ್ಬೋದು ಸರ್. ಈಗ ಅಲ್ಪಸಂಖ್ಯಾತ ಸಮುದಾಯದವರು ಒತ್ತಾಯ ಮಾಡ್ತಾ ಇದ್ರು, ನೀವು ಸಹ ಈಗ ಕಳೆದ 1 ತಿಂಗಳಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರಿ. ಸೊ ಹೇಗಿದೆ ರೆಸ್ಪಾನ್ಸ್ ನೀವೆಲ್ಲ ಹೋಗಿದ್ದಲ್ಲಿ? ಭಾಳ ಚೆನ್ನಾಗೈತಿ, ಭಾಳ ಚೆನ್ನಾಗೈತಿ. ಯಾಕಂದರೆ ಎಲ್ಲರೂ ನಾವು ಹುಟ್ಟು ಬೆಳ್ತೀವಿ, ಎಲ್ಲರ ಜೊತೆ ಎಲ್ಲರೂ ನಮಗೆ ನಾವು ಮಾವ ಅಂತಲೇ ಕರಿತೀವಿ. ಅದಕ್ಕೆ ಅದರಲ್ಲಿ ಏನು ಸಂತೋಷ ಅಷ್ಟೇ ಹೇಳಿ ನಾವು ನಮ್ಮ ಮಾತು
ಗೆಲ್ಲೋ ವಿಶ್ವಾಸ ಇದೆ ಅಂತ ಇದೆ. ಅಯ್ಯೋ ಹ್ಞೂ ರೀ 100% ಐತಿ 100% ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಪ್ರಾಬಲ್ಯದ ನಡುವೆಯೂ ಈ ಬಾರಿ ಅಲ್ಪಸಂಖ್ಯಾತರು ಟಿಕೆಟ್ಗಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮೈನಾರಿಟಿ ಲೀಡರ್ಸ್ ಸಭೆ ನಡೆಸಲಿದ್ದಾರೆ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡದೆ ಹೋದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನನ್ನ ಸೋಲಿಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಾದಿಕ್ ಪೈಲ್ವಾನ್, ಅಬ್ದುಲ್ ಜಬ್ಬಾರ್ ಖಾಲಿದ್ ಸೇರಿದಂತೆ ಒಂದಷ್ಟು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಶಾಮನೂರು ಸಮರ್ಥ್ಗೆ ಟಿಕೆಟ್ ಫೈನಲ್ ಅನ್ನೋ ಮಾಹಿತಿ ಬೆನ್ನಲ್ಲೇ ಅಲ್ಪಸಂಖ್ಯಾತ ಸಮುದಾಯದ ಆಕಾಂಕ್ಷಿಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಸಾದಿಕ್ ಪೈಲ್ವಾನ್ ಸೇರಿದಂತೆ 4-5 ಮಂದಿ ಅಲ್ಪಸಂಖ್ಯಾತರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಬಿ ಫಾರ್ಮ್ ತಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಸಿಗದೆ ಹೋದರೆ ಬಂಡಾಯದ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ನಿಷ್ಠಾ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೇಟ್ ಆಗ್ತೀವಿ. 100% ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಎಷ್ಟು ಸೆಟ್ ಕೊಟ್ಟಿದ್ದೀರಿ ಸರ್ ಈಗ? ಸರ್ ಒಂದು ಸೆಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾನೆ. ಸಮರ್ಥ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದರೂ ಕೊಡ್ಬೋದು. ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತಲ್ಲ ಸರ್. ಇದು 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆವರೆಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೂ 100 ನಿಮ್ಮನ್ನು ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ನಮ್ಮ ಹೈಕಮಾಂಡು ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ ತೊಗೊತೇವೆ. ಒಂದೆಡೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಮತಭೇಟಿ ಪ್ರಾರಂಭಿಸಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಒಳಜಗಳದ ಸುಳಿಯಲ್ಲಿ ಸಿಲುಕಿದೆ. ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕವಾಗಿರುವ ಈ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿ ಉಳಿದರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಗೆಲುವಿನ ಹಾದಿಗೆ ಮುಳ್ಳಾಗುವುದರಲ್ಲಿ ಸಂಶಯವಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅಲ್ಪಸಂಖ್ಯಾತರ ಬಂಡಾಯವನ್ನ ಶಮನ ಮಾಡುತ್ತಾ ಅಥವಾ ದಕ್ಷಿಣದ ಕೋಟೆ ಈ ಬಾರಿ ಬಿರುಕು ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶಮೆ ನ್ಯೂಸ್ ದಾವಣಗೆರೆ.